IBS ಅಂತ ಒಂದು ಕಾಯಿಲೆ ಬಗ್ಗೆ ನಿಮ್ಗೆ ಗೊತ್ತಿದೆಯಲ್ಲ? ನಮ್ಮ ಹಾಸ್ಪಿಟಲ್ ಅಲ್ಲಿ ತುಂಬಾ ಜನ ಪೇಷಂಟ್ಸ್‌ಗಳು IBS ಆಗಿ ಆಗಿ ಬಂದಿರೋರಿದ್ದಾರೆ. ಇವಾಗ್ಲೂ ಅವ್ರ ಟ್ರೀಟ್ಮೆಂಟ್ ಇನ್ನೂ ನಡೀತಾ ಇರೋರಿದ್ದಾರೆ. ಅದರಿಂದ ಹೊರಗಡೆ ಬಂದಿರೋರು ಇರ್ತಾರೆ. ಸೊ ಇದರಿಂದ ಈ 3 ತಿಂಗಳು ನಾವು IBSಗೆ ಟ್ರೀಟ್ಮೆಂಟ್ ಕೊಡೋದು. ಸೊ ಆ 3 ಮಂತ್ಸ್ ಅವರಿಗೆ ಆಲ್ಮೋಸ್ಟ್ 99% ಸಿಂಪ್ಟಮ್ಸ್‌ಗಳು ಏನೂ ಇರಲ್ಲ. ಅವರೆಲ್ಲ ಇದರಿಂದ ಹೊರಗೆ ಬಂದಿದೆ ಅಂತ ಖುಷಿಯಲ್ಲಿ ಇರ್ತಾರೆ. 3 ಮಂತ್ಸ್ ಆದ್ಮೇಲೆ ನಮ್ದು ಕಷಾಯ, ಪ್ರೋಬಯೋಟಿಕ್ಸ್‌ಗಳು, ಪ್ರಿಬಯೋಟಿಕ್ಸ್‌ಗಳು ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ನಾವು ಹೇಳುವಾಗ, ಸ್ಟಾಪ್ ಮಾಡಿದ ನಂತರ ಅವ್ರೇನಾದ್ರೂ ಸ್ಪೈಸಿ ಫುಡ್‌ಗಳು ತಿನ್ನಕ್ ಹೋಗಿದ್ದೆ, ಇಲ್ಲ ಏನಾದ್ರು ಫಂಕ್ಷನ್ ಊಟ ಮಾಡಿದೆ, ಇಲ್ಲ ಹಳೆಯ ಅವ್ರದ್ದು ವಾಪಸ್ ನಾರ್ಮಲ್ ಡಯಟ್‌ಗೆ ವಾಪಸ್ ಹೋಗುವಾಗ ಮತ್ತೂ ಇದೇ ತರ ಸಿಂಪ್ಟಮ್ಸ್‌ಗಳು ರಿಯಕ್ಕರ್ ಆಗಿದೆ ಅಂತ ಹೇಳಿ ಇಲ್ಲೊಬ್ರು ನಮ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಈ ತರ ರಿಯಕ್ಕರ್ ಆಗಿರೋದ್ರದ್ದು ಕಾರಣ ಏನು? IBS ಅಂತಿರುವ ಕಾಯಿಲೆ ಕಂಪ್ಲೀಟ್ ಆಗಿ ಹೋಗ್ಬೇಕು ಅಂತಿದ್ರೆ ಅವ್ರ ಗಟ್ಟಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ವಾಪಸ್ ಬಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ಪೂರ್ತಿಯಾಗಿ ಹೋಗಿದೆ ಅಷ್ಟೇ ಆಗಲ್ಲ. ಅವ್ರದ್ದು ಗಟ್ ಲೈನಿಂಗ್ ಅಲ್ಲಿ ಮ್ಯೂಕಸ್ ಮೆಂಬ್ರೇನ್ ಅಂತ ಒಂದಿದೆ. ಮ್ಯೂಕಸ್ ಮೆಂಬ್ರೇನ್ ಅಂದ್ರೆ ಈ ಲೋಳೆ ತರ ಇರುತ್ತೆ ಅದು ನಮ್ ಕಂಪ್ಲೀಟ್ ಗಟ್ ಲೈನಿಂಗ್. ಸೊ IBS ಕಂಡೀಷನ್ ಅಲ್ಲಿ ಗಟ್ ಲೈನಿಂಗ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿರುತ್ತೆ. ಈ ಸಿಂಪ್ಟಮ್ಸ್ ರಿಯಕರ್ ಆಗಿ ಬರೋದು ಯಾವ ಕ್ಯಾಟಗರಿ ಜನರಿಗೆ? ಆ ಮ್ಯೂಕಸ್ ಮೆಂಬ್ರೇನ್, ಆ ಲೋಳೆ ತರುವ ಮೆಂಬ್ರೇನ್ ಕಂಪ್ಲೀಟ್ ಆಗಿ ರಿಪೇರಿ ಆಗಿರಲ್ಲ. ಹಂಗಿರುವವರೆಗೇನೆ ಈ ಸಿಂಪ್ಟಮ್ಸ್ ಗಳು ಮತ್ತು ರಿಯಕರ್ ಆಗಿ ಬರೋದು. ಸೊ ಅದು ಕಂಪ್ಲೀಟ್ ಆಗಿ ರಿಕವರಿ ಆಗುವವರೆಗೂ ನಿಮಗೆ ಪ್ರಿಬಯೋಟಿಕ್ ಸಪ್ಲಿಮೆಂಟ್ಸ್ ಗಳು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲ ಅಂದಿದ್ರೆ ಪ್ರಿಬಯೋಟಿಕ್ಸ್ ಗಳು ಜಾಸ್ತಿ ಇರುವ ಆಹಾರಗಳು ಅಂದ್ರೆ ನಾರಿನಾಂಶ ಜಾಸ್ತಿ ಇರುವ ಆಹಾರಗಳನ್ನ ನೀವು ಡಯಟ್ ಅಲ್ಲಿ ಆಡ್ ಮಾಡ್ಬೇಕು. ಎಸ್ಪೆಷಲಿ ಚಿಕ್ ಪೀಸ್ ಪ್ಲಸ್ ದಾಳಿಂಬೆ ಹಣ್ಣು, ಈ ನಾರಿನಾಂಶ ಇರುವ ಬೆಂಡೆಕಾಯಿ ಆಗ್ಲಿ, ಈರುಳ್ಳಿ ಆಗ್ಲಿ ಎಲ್ಲ ಪ್ರಿಬಯೋಟಿಕ್ ಫುಡ್ಗಳನ್ನ ಅಥವಾ ಪ್ರಿಬಯೋಟಿಕ್ ಸಪ್ಲಿಮೆಂಟ್ಸ್ ಗಳನ್ನ ನೀವು 1 ವರ್ಷ ಇಟ್ಟರು ಕೂಡ ಬಾಡಿಗೆ ಏನ್ ಸೈಡ್ ಎಫೆಕ್ಟ್ ಬರಲ್ಲ. ಸೊ ಈ ಪ್ರಿಬಯೋಟಿಕ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ ಮ್ಯೂಕಸ್ ಮೆಂಬ್ರೇನ್ ನ ಸೆಟ್ ಮಾಡಕಂತದ್ದು ಆಗುತ್ತೆ. ಸೊ ನಿಮಗೆ ಪರ್ಮನೆಂಟ್ ಆಗಿ IBS ಇಂದ ಹೊರಗೆ ಬರಕಂತದ್ದು ಆಗುತ್ತೆ.